ಜಿಲ್ಲೆಯ ಕಾರ್ಯಕ್ರಮ ದೇಶ ವಿಭಜನೆಯ ಇತಿಹಾಸದ ಕುರಿತು ಮಾನ್ಯ ಸಂಸದರು ವಿಶೇಷ ಉಪನ್ಯಾಸವನ್ನು ಮಾಡೋರಿದ್ದಾರೆ. ವಿಶ್ವದರ್ಶನ ಶಾಲೆಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಯಲ್ಲಾಪುರದ ಗಣ್ಯರಿಗೆ ಆಹ್ವಾನವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದೀವಿ. ಮಧ್ಯಾಹ್ನ 2:00ವರೆಗೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಮಾನ್ಯ ಸಂಸದರು ಆ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಭಾಗವಹಿಸ್ತಾರೆ. ಯಲ್ಲಾಪುರದ ಸುತ್ತಮುತ್ತಲಿನ ಮತ್ತು ಜಿಲ್ಲೆಯ ಅನೇಕ ಗಣ್ಯರು. ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ, ಇದೊಂದು ಸಾರ್ವತ್ರಿಕ ಕಾರ್ಯಕ್ರಮ. ಅದರ ಭಾಗವಾಗಿ ಈಗಾಗಲೇ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ವ್ಯವಸ್ಥಿತವಾದಂಥ ಸಿದ್ಧತೆಯನ್ನು ಶ್ರೀಮತಿ ರೂಪಾಲಿ ನಾಯ್ಕ್ ಅವರ ಸಂಚಾಲಕರು ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದೆ. ಜಿಲ್ಲೆಯಲ್ಲಿ ಈಗಾಗಲೇ ಜಿಲ್ಲಾ ಮಟ್ಟದ ಸಭೆ ಆಗಿದೆ. ತಾಲೂಕುಗಳಲ್ಲಿ ಪ್ರತಿ ತಾಲೂಕಿನಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಹೇಗೆ ಯಶಸ್ವಿಗೊಳಿಸಬೇಕು ಅನ್ನೋದ್ರ ಬಗ್ಗೆ ಸಿದ್ಧತೆ ಆಗಿದೆ. ಅದಕ್ಕೆ ಪೂರಕವಾಗಿ ಯಲ್ಲಾಪುರದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಯಲ್ಲಾಪುರ ಮಂಡಳದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಒಂದು ಕಡೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮನೆಯ ಮೇಲೆ ರಾಷ್ಟ್ರಧ್ವಜ 12ನೇ ತಾರೀಕಿನಿಂದ ಆಗಸ್ಟ್ 12 ಆಗಸ್ಟ್ 15ರ ಸಂಜೆಯವರೆಗೆ ಸೂರ್ಯಾಸ್ತದವರೆಗೆ ರಾರಾಜಿಸಬೇಕು ಅನ್ನೋದು ಪ್ರಧಾನಿ ಮೋದಿಯವರ ಕಾರ್ಯಕ್ರಮದ ಪ್ರಮುಖವಾದಂಥ ಉದ್ದೇಶ. ರಾಷ್ಟ್ರಧ್ವಜದ ಜೊತೆಗೆ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. 13ನೇ ತಾರೀಕು ಉಮ್ಮಚ್ಚಿಯಲ್ಲಿ ಅದೇ ತೆರನಾದಂಥ ಬೈಕ್ ರ್ಯಾಲಿಯನ್ನು ಸಂಜೆ 4:00ವರೆಗೆ ಹಮ್ಮಿಕೊಳ್ಳಲಾಗಿದೆ. 14ನೇ ತಾರೀಕು ನಮಗೆಲ್ಲ ಗೊತ್ತೇ ಇದೆ, ಒಂದೇ ಮಾತ್ರ ವಿಭಜನೆ ಆಯಿತು. ಅದಕ್ಕೂ ಮೊದಲು ದೇಶ ವಿಭಜನೆ ಆಯಿತು. ದೇಶ ವಿಭಜನೆ ಅನ್ನುವಂಥದ್ದು ನಾವು ಭಾರತೀಯರಾಗಿ ಎಂದೂ ಮರೆಯಲಾರದಂಥ ಅತ್ಯಂತ ದುಃಖದ ಗಳಿಗೆ. ನಾವು ವಾಪಸ್ ದೇಶವನ್ನು ಜೋಡಿಸ್ತೇವೋ ಇಲ್ವೋ ಗೊತ್ತಿಲ್ಲ, ಆದರೆ ಇತಿಹಾಸ ಗೊತ್ತಿಲ್ಲ. ನಾವು ಭವಿಷ್ಯದ ಕುರಿತಾಗಿ ಗಂಭೀರವಾಗಿ ಸದಾಕಾಲ ಆಲೋಚನೆ ಮಾಡಬಹುದು. ದೇಶದ ಸ್ವಾತಂತ್ರ್ಯಕ್ಕೆ ವಿಶೇಷ ಮೆರುಗನ್ನು ತಂದಂಥ, ದೇಶವನ್ನು ಅಖಂಡವಾಗಿ ಇಟ್ಟುಕೊಂಡಂಥ ರಾಷ್ಟ್ರಮಂತ್ರ ಒಂದೇ ಮಾತೃ. ಅದಕ್ಕೆ ರಾಷ್ಟ್ರೀಯ ಗೀತೆಯ ಸ್ಥಾನಮಾನವನ್ನು ಕೊಡೋದ್ರ ಮೂಲಕ ಸರ್ಕಾರಿ ಮತ್ತು ಖಾಸಗಿ ಕಾರ್ಯಕ್ರಮದಲ್ಲಿ ಒಂದೇ ಮಾತೃನೊಂದಿಗೆ ಪ್ರಾರಂಭ ಮಾಡುವಂಥ ಅತ್ಯಂತ ಮಹತ್ವದ ತೀರ್ಮಾನವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ನಮಗೆಲ್ಲರೂ ಕೂಡ ಗೊತ್ತಾಗಿದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.